LPG ಗ್ಯಾಸ್ ಬಂದ್ ಆಗ್ತಾ ಇದೆ ಸರ್. ಜೀವನ ಹೆಂಗ್ ನಡೆಸ್ತಾ ಇದೆ ಸರ್? ಇವತ್ತು 31ನೇ ದಿನ ಸರ್. ನಮ್ಮ ಕರ್ನಾಟಕದಲ್ಲಿ 31 ದಿನ ವಿದ್ಯುತ್ ನೆಪ ಇಡ್ತಾ ಇದ್ದಾರೆ. ಆದರೆ ವಿದ್ಯುತ್ ಎಷ್ಟರ ಮಟ್ಟಿಗೆ ನಡೆದಿದೆಯೋ ಹೊರದೇಶದಲ್ಲಿ ನಮಗೆ ಗೊತ್ತಿಲ್ಲ. ಆದರೆ ಇವತ್ತು ನಮ್ಮ ಕರ್ನಾಟಕದಲ್ಲಿ 10 ಲಕ್ಷಕ್ಕಿಂತ ಹೆಚ್ಚು ಆಟೋ ರಿಕ್ಷಾ ಚಾಲಕರಿದ್ದೀವಿ. ಹುಬ್ಬಳ್ಳಿ ಧಾರವಾಡ ಅವಳಿ ನಗರದಲ್ಲಿ 25,000 ರಿಕ್ಷಾ ಚಾಲಕರಿದ್ದೀವಿ. ದಿನನಿತ್ಯ ಯಾವುದೇ ನಿಲ್ದಾಣದಲ್ಲಿ 100 ರೂಪಾಯಿಂದ 200 ರೂಪಾಯಿ ಬಾಡಿಗೆ ಹೊಡೋಕ್ಕಾಗ್ತಿಲ್ಲ. ಇವತ್ತು LPG ಪಂಪ್ಗಳಲ್ಲಿ ಹೋದ್ರೆ ನಾವು 200ರಿಂದ 300 ರೂಪಾಯಿ LPG ಹಾಕೊಂಡು 500ರಿಂದ 600 ರೂಪಾಯಿ ದುಡಿದು ಮಾಲಕನಿಗೆ 200 ರೂಪಾಯಿ ಕೊಟ್ಟು 100 ರೂಪಾಯಿದಲ್ಲಿ ಅಕ್ಕಿ ಬ್ಯಾಳಿ ರೇಷನ್ ತಗೊಂಡೋಗಿ ರಾತ್ರಿಯನ್ನ ಊಟ ಮಾಡು ತಾಜಾ ಕಾಣೆ ವಾಲೆ हम रिक्शा वाले। ये हमारा हुबली में 11 ಪಂಪ್ LPG ಪಂಪ್ಗಳಿದಾವು. ಇವತ್ತು 4 CNG ಪಂಪ್ಗಳಿದಾವು. ಹುಬ್ಬಳ್ಳಿ ಧಾರವಾಡ ಅವಳಿ ನಗರದಲ್ಲಿ 25,000 ರಿಕ್ಷಾನು ಅಲ್ಲೂ ಬರೀ LPG ಮೇಲೆ ಇದಾವೆ. LPG ಪಂಪ್ಗಳಲ್ಲಿ ಮೊಟ್ಟ ಮೊದಲ ಬಾರಿಗೆ 58 ರೂಪಾಯಿ, 61 ರೂಪಾಯಿ, 62 ರೂಪಾಯಿ ಪ್ರತಿಯೊಂದು ಪಂಪ್ಗಳಲ್ಲಿ ಇದೇ ಒಂದ ರೇಟ್ ಇತ್ತು. ಆದ್ರೆ ಇವತ್ತು ಹುಬ್ಬಳ್ಳಿ ನಗರದಲ್ಲಿ 11 LPG ಪಂಪ್ಲಿ 2-3 ಪಂಪ್ಗಳು ಬಂದಾಗಿದಾವೆ. ಇವತ್ತು ನಿನ್ನೆಯಿಂದ ಸುಮಾರು 85 ರೂಪಾಯಿ, 80 ರೂಪಾಯಿ, 90 ರೂಪಾಯಿ ರೇಟ್ಗಳಿತ್ತು. ಕೆಲವೊಂದು ಕಡೆ 100 ರೂಪಾಯಿ ಇತ್ತು. ಇವತ್ತು ಬೆಳಗ್ಗೆ ಏಪ್ರಿಲ್ 1 ಇಡೀ ಆಟೋ ರಿಕ್ಷಾ ಚಾಲಕರನ್ನ ಏಪ್ರಿಲ್ ಫೂಲ್ ಮಾಡ್ತಾ ಇದ್ದಾರಾ ಅಂದ್ರೆ, ಇವತ್ತು ಆಟೋ ರಿಕ್ಷಾ ಚಾಲಕರು 2 ಕಿಲೋಮೀಟರ್ ಪಾಳೆ ಹಚ್ಚಿ ಒಂದು ಲೀಟರ್ಗೆ 65 ರೂಪಾಯಿ, 70 ರೂಪಾಯಿ, 80 ರೂಪಾಯಿ ಹೋಗಿ 90 ರೂಪಾಯಿ ನಿಂತಿದೆ, 100 ರೂಪಾಯಿಗೆ ನಿಂತಿದೆ. ಇವತ್ತು ನಾನು ಮನವಿ ಮಾಡ್ತಾ ಇದ್ದೀನಿ. ಈಗಾಗಲೇ ಮಾನ್ಯ ಜಿಲ್ಲಾಧಿಕಾರಿಗಳು ಕೂಡ ಮನವಿ ಕೊಟ್ಟಿದ್ದೀನಿ. ಮುಂದುವರುವಂತಹ ದಿನದಲ್ಲಿ ಇವತ್ತು ನಾಳೆ 2 ದಿನ ಬಿಟ್ಟು ನಾವು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ನಾವು ದೂರವಾಣಿ ಸಂಪರ್ಕ ಮಾಡಿದ್ದೇವೆ. ಇವತ್ತು ನಮ್ಮ ಪೊಲೀಸ್ ಆಯುಕ್ತರ ಸಾಹೇಬರಿಗೆ ನಾವು ಭೇಟಿ ಆಗ್ತೇವೆ. ಆಹಾರ ಇಲಾಖೆಗೆ ಮುತ್ತಿಗೆ ಹಾಕಿ ಪ್ರತಿಭಟನೆ ಮಾಡ್ತೇವೆ. ಇದೇ ತರ ಆಟೋ ರಿಕ್ಷಾ ಚಾಲಕರು ಬೆಳಗಿಂದ ರಾತ್ರಿವರೆಗೆ 20 ರೂಪಾಯಿ ಸೀಟ್ ಕೊಡ್ರಿ ಅಂದ್ರ 10 ರೂಪಾಯಿ ಕೊಡ್ತೀವಿ, ಬರೋನು ಬೇಡುವಂತ ಪರಿಸ್ಥಿತಿ ನಿರ್ಮಾಣ ಆಗೈತೆ. ತಕ್ಷಣ ಸಂಬಂಧಪಟ್ಟ ಇಲಾಖೆ ಎಲ್ಲಾ LPG ಪಂಪ್ಗಳ ಮೇಲೆ ಕೂಡಲೇ ಕ್ರಮ ತಗೋಬೇಕು. ಕ್ರಮ ತಗೊಳ್ಳದಿದ್ರೆ ಹುಬ್ಬಳ್ಳಿ ಧಾರವಾಡದ ಅಷ್ಟೇ ಅಲ್ಲ, ಅಖಂಡ ಕರ್ನಾಟಕದಲ್ಲಿ ಆಟೋ ರಿಕ್ಷಾಗಳ ಬಂದ್ ಕೊಟ್ಟು ಉಗ್ರ ಹೋರಾಟ ಮಾಡ್ತೇವೆ. ಮಾನ್ಯ ಸಾರಿಗೆ ಸಚಿವರು ಇರ್ಬೋದು, ಮಾನ್ಯ ಉಸ್ತುವಾರಿ ಮಿನಿಸ್ಟರ್ ಇರ್ಬೋದು, ಇವತ್ತು ಗೃಹ ಖಾತೆ ಸಚಿವರು ಇರ್ಬೋದು, ಪ್ರತಿಯೊಬ್ಬ ಅಧಿಕಾರಿಗಳು ಇದ್ರ ಮೇಲೆ ಗಮನ ಹರಿಸಬೇಕು. ವಿಶೇಷವಾಗಿ ನಮ್ಮ ಮುನಿಯಪ್ಪ ಸಾಹೇಬ್ರು ಹೇಳ್ತಿದ್ದಾರೆ, ಎಲ್ಲಿ ಆಹಾರ ಬಗ್ಗೆ ಆಗ್ಲಿ, LPGಗಳಾಗ್ಲಿ, ಮನೆ ಸಿಲಿಂಡರ್ ಆಗ್ಲಿ, ಅಂಗಡಿ ಸಿಲಿಂಡರ್ಗಳಾಗ್ಲಿ ಯಾವುದೇ ರೀತಿ ಕೊರತೆ ಇಲ್ಲ ಅಂತ ನಾನು ಹೇಳ್ತಿದ್ದಾರೆ. ಮುನಿಯಪ್ಪ ಸಾಹೇಬರಿಗೆ ನಾನು ಇಡೀ ಉತ್ತರ ಕರ್ನಾಟಕ ಆಟೋ ರಿಕ್ಷಾ ಮನವಿ ಮಾಡ್ತೇನೆ. ಮನೆಗಿಂತ ಅವಶ್ಯಕತೆ ಇರುವುದು ಸಾರ್ವಜನಿಕರನ್ನ ಸೇವೆಯಲ್ಲಿ ಇರುವಂತ ಆಟೋಗಳು. ಯಾಕಂದ್ರೆ ಮನೆಯಲ್ಲಿ ಬೇಕಾದ್ರೆ ನೆಳ್ಳಲ್ಲಿ ಕುಂತ್ರೆ ನಡೀತದೆ, ಆದ್ರೆ ಆಟೋ ರಿಕ್ಷಾ ಚಾಲಕರು ದುಡಿದಿದ್ರೆ ಅವ್ರು ಮಣಿತನ ನಡೆಯುವುದಿಲ್ಲ. ಹಾಗಾಗಿ ಇದು ಸಂಬಂಧಪಟ್ಟ ಇಲಾಖೆಗೆ ನಾನು ಮನವಿ ಮಾಡ್ತೇನೆ. ಇಲ್ಲವಾದ್ರೆ ನಾನು ಕೇಂದ್ರ ಸರ್ಕಾರದ ವಿರುದ್ಧ ಉಗ್ರ ಹೋರಾಟ ಮಾಡ್ತೇವೆ, ಬಂದ್ ಕರೆ ಕೊಟ್ಟು ಹೋರಾಟ ಮಾಡ್ತೇವೆ. ಏನಾದ್ರೂ ಹುಬ್ಬಳ್ಳಿ ಧಾರವಾಡ ಅವಳಿ ನಗರದಲ್ಲಿ ಆಟೋ ರಿಕ್ಷಾ ಚಾಲಕರು ಏನಾದ್ರೂ ಆತ್ಮಹತ್ಯೆ ಮಾಡ್ಕೊಂಡ್ರೆ ಅದು ಸರ್ಕಾರ ಹೊಣೆ ಅಂತ ನಾನು ಮಾಧ್ಯಮಕ್ಕೆ ವಿನಂತಿ ಮಾಡ್ತೇನೆ. ಸರ್, ಈಗ ಕೆಲವು ಆಟೋ ರಿಕ್ಷಾ ಚಾಲಕರು ಬ್ಯಾಂಕಿನಲ್ಲಿ ಸಾಲ ತಗೊಂಡು ಆಟೋ ತಗೊಂಡಿರ್ತಾರೆ. ಈಗ ಇದೋ ರೀತಿ ಗ್ಯಾಸ್ ಬೆಲೆ ಜಾಸ್ತಿ ಇರ್ತದೆ, ಮುಂದೆ ಅವ್ರದ ಪರಿಸ್ಥಿತಿ ಏನಾಗ್ತದೆ? ಇದು ಯಾವ ರೀತಿ? ಸರ್ಕಾರ ಇವತ್ತು ಹಿಂದೆ 2019ರಲ್ಲಿ ಏನು ಕೊರೋನಾ ಬಂದ ಸಂದರ್ಭದಲ್ಲಿ ಇವತ್ತು ಬ್ಯಾಂಕ್ಗಳಿಗೆ ಬ್ರೇಕ್ ಹಾಕಿತ್ತು ಸರ್ಕಾರ. ಅವರು ಯಾವತ್ತು ಓಪನ್ ಆದ್ಮೇಲೆ ನಾವು ಅದನ್ನ ಕೊರೋನಾ ಹೋದ್ಮೇಲೆ ತುಂಬಿಸ್ತೀವಿ ಅಂತ ಹೇಳಿದ್ರು. ಅದೇ ಪರಿಸ್ಥಿತಿ ಒಳ್ಳೆ ಮರುಕಳಿಸ್ತಾ ಇದೆ. ಈಗಾಗಲೇ ನಮ್ಮ ಮೆಚ್ಚಿನ ಪ್ರಧಾನಮಂತ್ರಿಗಳು ಕೂಡ ಹೇಳಿದ್ದಾರೆ, ಮುಂದೆ ಬರುವಂತಹ ದಿನದಲ್ಲಿ ಮತ್ತೆ ಕೊರೋನಾ ಆಗ್ತದ, ಎಚ್ಚರಾಗಿರ್ರಿ ಸಾರ್ವಜನಿಕರಂತ ಕೂಡ ಹೇಳಿದ್ದಾರೆ. ಅದೇ ರೀತಿ ಏನಾದ್ರು ಮುಂದುವರೆದ್ರೆ ಕರ್ನಾಟಕ ಸರ್ಕಾರ ಯಾವ ಬ್ಯಾಂಕ್ ನಲ್ಲಿ ನಾವು ಗಾಡಿಗಳ ಸಾಲ ತಗೊಂಡಿದ್ದೇವೆ ಆ ಸಾಲದಲ್ಲಿ ಬಡ್ಡಿ ಸಮೇತ ನಾವು ಅದನ್ನ ಮುಕ್ತ ಮಾಡಬೇಕು, ಸಾಲ ಮನ್ನಾ ಮಾಡಬೇಕು. ಇವತ್ತು ರೈತರಿಗೆ ನೀವು ಸಾಲ ಮನ್ನಾ ಮಾಡ್ತೀರಿ, ಆಟೋ ರಿಕ್ಷಾ ನಾವು ಸಾರ್ವಜನಿಕ ದುಡಿಯುವಂತವ್ರು ನಮ್ಮ ಸಾಲಗಳನ್ನು ಕೂಡ ಮನ್ನಾ ಮಾಡಬೇಕು. ಅದೇ ತರ ಆದ್ರಿಲ್ಲ, ಇಡೀ ಉತ್ತರ ಕರ್ನಾಟಕದಷ್ಟೇ ಅಲ್ಲ, ಅಖಂಡ ಕರ್ನಾಟಕದಲ್ಲಿ ಹಗಲು ರಾತ್ರಿ ದುಡಿಯುವಂತ ಆಟೋ ರಿಕ್ಷಾ ಚಾಲಕರಿಗೆ ಪ್ರತಿಯೊಂದು ಮಂಡಿಗಳಿಗೆ ಕಿಟ್ ನೀಡಬೇಕು. ಕಿಟ್ ಕೊಡದೇ ಇದ್ರೆ ನಾವು ಆಟೋ ರಿಕ್ಷಾಗಳನ್ನ ಇಲ್ಲಿ ಎಲ್ಲ ಒಂದ್ ಕಡೆ ನಿಲ್ಸಿ ನಾವು ಸರ್ಕಾರದ ಮುಂದೆ ಕುಲ್ಲಿಸ್ತೇವೆ. ನಮಗೆ ಊಟ ಹಾಕ್ಬೇಕು, ನಮ್ಮ ಹೆಂಡತಿ ಮಕ್ಕಳಿಗೆ ಊಟ ಹಾಕ್ಬೇಕು, ನಮ್ಮ ಮಕ್ಕಳಿಗೆ ಎಜುಕೇಶನ್ ಕೊಡಿಸ್ಬೇಕು. ನಮಗೆ ಊಟ ಹಾಕಿದ್ರೆ ಸಾಕು, ನೀವೇನ್ ಕೆಲಸ ಐತ್ರಿ ಆ ಕೆಲಸ ಮಾಡ್ಲಿಕ್ಕೆ ರೆಡಿ ಇದ್ದೇವೆ. ಇದನ್ನ ಮನವಿ ಮಾಡ್ತಾ ಇದ್ದೀನಿ. ಮನವಿ ಅಂತಾರ ತಿಳ್ಕೊರಿ, ಹೋರಾಟ ಅಂತ ತಿಳ್ಕೊರಿ. ನಾವೇನಾದ್ರೂ ನೀವು ಸರ್ಕಾರಗಳು 2 ಸರ್ಕಾರಗಳು ಬಗ್ದಿದ್ರೆ ನಾವು ಖಂಡಿತ ಕೂಡ ಆಟೋ ರಿಕ್ಷಾ ಚಾಲಕರ ಕುಟುಂಬಕ್ಕೆ ಏನಾದ್ರೂ ಹಾನಿ ಆದ್ರೆ ಸಂಬಂಧಪಟ್ಟ ಇಲಾಖೆಯಲ್ಲಿ ಆಟೋ ರಿಕ್ಷಾ ಚಾಲಕರ ಹೆಣ ಇಟ್ಟು ಪ್ರತಿಭಟನೆ ಮಾಡಿ ಸರ್ಕಾರನ ಅಲ್ಲೋಲ ಕಲ್ಲ ಮಾಡೋ ಪರಿಸ್ಥಿತಿ ಆಗ್ತೈತೆ. ಮತ್ತೊಮ್ಮೆ ವಿನಂತಿ ಮಾಡ್ತೇನೆ.
ಸರ್, ಹುಬ್ಬಳ್ಳಿ ನಗರದಲ್ಲಿ 11ರಿಂದ 12 LPG ಪಂಪ್ಗಳಿದ್ದಾವೆ. ಇವತ್ತು 30 ದಿನಗಳ ವಿದ್ಯುತ್ ನೆಪ ಹೇಳ್ಕೊಂಡು ಬರ್ತಿದ್ದಾರೆ. ಇವತ್ತು ಏನ್ ಮಾಡ್ತಿದ್ದಾರೆ, ಸುಮಾರು 20-30 ದಿನದ ಹಿಂದಿರುವಂತ ಸ್ಟಾಕ್ ಅನ್ನ ಇಟ್ಕೊಂಡು ನಮ್ಮ ಕಡೆ ಖಾಲಿಯಾಗಿದೆ ಅಂತ ಮಾತು ಹೇಳ್ತಿದ್ದಾರೆ ಕೆಲವೊಂದು ಪಂಪ್ನಲ್ಲಿ. ಆ ತರ ಆಟೋ ರಿಕ್ಷಾ ಚಾಲಕರ ಜೂಜಾಟ ತರ ಆಡಿದ್ರೆ ನಾವು ಬಿಡೋದಿಲ್ಲ. ಯಾಕಂದ್ರೆ ಇವತ್ತು 68 ರೂಪಾಯಿ 50 ರೂಪಾಯಿ 68 ರೂಪಾಯಿ 58 ರೂಪಾಯಿ ಹೋಗಿ 65 ರೂಪಾಯಿ ಬಂದಿತ್ತು. ಇವತ್ತು ಏನ್ ಮಾಡ್ತಿದ್ದಾರೆ, ಅದೇ ಸ್ಟಾಕ್ ಅಂದ್ರೆ ಇವತ್ತು 500 ಲೀಟರ್ 600 ಲೀಟರ್ ಇರಂಗಿಲ್ಲ, ಅದು 2,000 ಲೀಟರ್ ಗಟ್ಟಲೆ ಇರ್ತದೆ. 2,000 ಲೀಟರ್ಗೆ 1 ಲೀಟರ್ಗೆ 20 ರೂಪಾಯಿ ಜಾಸ್ತಿ ಮಾಡಿದ್ರೆ ಕೋಟಿ ಗಟ್ಟಲೆ ದುಡ್ಡು ಆಗುತ್ತೆ. ಆ ದುಡ್ಡನ್ನ ಹೊಡಿಗೋಸ್ಕರ ಕೆಲವೊಂದು ಪಂಪ್ಗಳಲ್ಲಿ ನಮ್ಮ ಆಟೋ ರಿಕ್ಷಾ ಚಾಲಕರ ಮೇಲೆ ಗೂಬೆ ಕುಂದ್ರಿಸೋ ಕೆಲಸ ಮಾಡ್ತಿದ್ದಾರೆ. ಇವತ್ತು ಎಲ್ಲಾ ಸಂಬಂಧಪಟ್ಟ ಇಲಾಖೆದವರು, ವಿಶೇಷವಾಗಿ ನಮ್ಮ ಮುನಿಯಪ್ಪ ಸಾಹೇಬ್ರು ಇದ್ರ ಮೇಲೆ ತನಿಖೆ ಮಾಡಿಸ್ಬೇಕು. ತನಿಖೆ ಮಾಡಿಸಿ ಎಲ್ಲಾ ಪಂಪ್ಗಳಲ್ಲಿ ರೇಟ್ ಬೋರ್ಡ್ ಹಾಕಿ ಆಟೋ ರಿಕ್ಷಾ ಚಾಲಕರಿಗೆ ಸರಿಯಾದ ರೀತಿಯಲ್ಲಿ LPG ಕೊರತೆ ಆಗದಂತೆ ನೋಡ್ಕೋಬೇಕು. ಯಾಕಂದ್ರೆ ಅವರು ಆಟೋ ರಿಕ್ಷಾನ ನಂಬಿ, ಜನರನ್ನ ನಂಬಿ ಬದುಕುವಂತ ಆಟೋ ರಿಕ್ಷಾ ಚಾಲಕರು ನಾವು. ಅದಕ್ಕೆ ನಾವು ಮುನಿಯಪ್ಪ ಸಾಹೇಬ್ರಿಗೆ ಯಾಕೆ ನಾವು ಇದನ್ನ ಪದೇ ಚುಚ್ಚು ಹೇಳ್ತಿದೀವಿ ಅಂದ್ರೆ, ಮಾಧ್ಯಮದಲ್ಲಿ ನೀವೇ ಬರ್ತಾ ಇದ್ರಿ, ಅದು ನಿಮಗೆ ನಾವು ಹೇಳ್ಬೇಕಾಗ್ತದ. ಅದಕ್ಕೆ ನಾವು ವಿಶೇಷವಾಗಿ ಇಡೀ ಆಟೋ ರಿಕ್ಷಾ ಚಾಲಕರ ಮೇಲೆ ಗಮನ ಹರಿಸಬೇಕು ನಮ್ಮ ಮುನಿಯಪ್ಪ ಸಾಹೇಬ್ರು ವಿನಂತಿ ಮಾಡ್ತೇವೆ. ಸಮಸ್ಯೆ ಬಗ್ಗೆ ಏನಂತ ಸಮಸ್ಯೆ ಸರ್, ಅವ್ರು ಇವತ್ತು ಏನ್ ಹೇಳ್ತಿದಾರ ಅಂತಂದ್ರೆ, ಇವತ್ತು ಸ್ಟಾಕ್ ಇಲ್ಲ, ನಾವು ದುಡ್ಡು ಕಟ್ಟಿದೀವಿ, ಬರ್ತಾ ಇಲ್ಲ, ಅಲ್ಲಿ ಯುದ್ಧ ನಡೆದಿದೆ, ನಾವು ಬುಕ್ ಆಗಿ ಮಾಡಿದ್ರು ಕೂಡ ನಮ್ಮ ಕಡೆ LPG ಬಂದಿಲ್ಲ ಅನ್ನುವಂತ ಮಾತು ಹೇಳ್ತಿದಾರ. ಅದಕ್ಕೆ ಇವತ್ತು ನೀವು ಪೆಟ್ರೋಲ್ ಡೀಸೆಲ್ ಮೇಲೆ ಹೆಚ್ಚಿಗೆ ರೊಕ್ಕ ಮಾಡಿಲ್ಲ, LPG ಮೇಲೆ ಯಾಕೆ ಹೆಚ್ಚಿಗೆ ರೊಕ್ಕ ಮಾಡಿದಿರಿ? ದೇಶದಾದಂತ LPG ಮೇಲೆ ಓಡುವಂತ ವಾಹನಗಳಿದಾವಲ್ಲ, ಅದಕ್ಕೆ ಹೆಚ್ಚಿಗೆ ಮಾಡಿದ್ರಿ. ಅದೇ ನೀವು ಡೀಸೆಲ್ ಮೇಲೆ ಮಾಡ್ರಿ, ಪೆಟ್ರೋಲ್ ಮೇಲೆ ಮಾಡ್ರಿ, ಯಾಕೆ ಮಾಡ್ತಿಲ್ಲ ನೀವು? ಅವು ಯಾಕಂದ್ರೆ ಆ ಗಾಡಿಗಳು ಓಡಾಟ ಕಡಿಮೆ ಇದಾವೆ, ಆಟೋ ರಿಕ್ಷಾಗಳೇ ರಾಜ್ಯದ ಅಂತ ಜಯಿಸಂತ ಹೆಚ್ಚಿಗೆ ಓಡಾಡ್ತಾವ, ಇದ್ರ ಮೇಲೆ ಹೊರೆ ಹಾಕ್ಬಿಡೋಣ ಅಂತ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಸಂಬಂಧಪಟ್ಟ ಇಲಾಖೆದವರು ಇದ್ರ ಬಗ್ಗೆ ಒಳ ಒಪ್ಪಂದ ಮಾಡಿಕೊಂಡು ನಮ್ಮ ಮೇಲೆ ಹಣ ವಸೂಲಿ ಮಾಡ್ತಾ ಕೆಲಸ ಮಾಡ್ತಿದ್ರು ಅಂತ ನಾವು ವಿನಂತಿ ಮಾಡ್ತೀವಿ. ಸರ್ಕಾರದವರು ರೇಟ್ ಬೆಲೆ ಕಡಿಮೆ ಮಾಡಬಹುದಾ ಅಂತಾರೆ, ಅಥವಾ ಮಾಲಿನ್ಯ ಅಂತಂದ್ರೆ ಮುಂದೆ ಏನ್ ಮಾಡ್ತಾರೆ? ಸರ್, ಇವತ್ತು ಕೇಂದ್ರ ಮತ್ತು ರಾಜ್ಯ ಸರ್ಕಾರದವರು ಏನಾದ್ರು ನಾವೇನ್ ಕೇಳ್ತಾ ಇದೀವಿ, ವಿದ್ಯನ್ನ ಇಟ್ಟುಕೊಂಡು ನೀವೇನು ಹೆಚ್ಚಿಗೆ ಮಾಡ್ತಾ ಇದ್ದೀರಿ. ಅದಕ್ಕೆ ನಾನು ಏನಂತ ಏನ್ ಮಾಡ್ತಾ ಇದ್ದೀನಿ, ನೀವೇನಾದ್ರೂ ರೇಟ್ ಅನ್ನ ಒಂದು ರೇಟ್ ಬೋರ್ಡ್ ಹಾಕ್ಬೇಕು, ಒಂದು ಸರಿಯಾದ ರೀತಿಯ LPG ಪೂರೈಕೆ ಮಾಡ್ಬೇಕು. 2 ನೀವು ಇವನು 2 ಮಾಡ್ದಿದ್ರೆ ಇಡೀ ಕರ್ನಾಟಕದಾದಂತ ಎಲ್ಲಾ ಆಟೋ ರಿಕ್ಷಾ ಚಾಲಕರಷ್ಟೇ ಅಲ್ಲ, ಚಾಲಕರ ಹೆಂಡತಿ, ಚಾಲಕರ ತಾಯಿ ತಂದೆ, ಚಾಲಕರ ಮಕ್ಕಳು, ನಾವು ಸರ್ಕಾರದ ಮುಂದೆ ಕುಂದಿರ್ತೇವೆ, ಆಟೋಗಳ ಸರ್ಕಾರದ ಕಚೇರಿಗಳ ಮುಂದೆ ಹಾಸ್ತೇವೆ, ನಮಗೆ ಊಟ ಕೊಡ್ರಿ, ನಮ್ಮ ಮಕ್ಕಳಿಗೆ ಎಜುಕೇಶನ್ ಕೊಡ್ರಿ, ಸಾಕು. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನೇಷನ್ ನ್ಯೂಸ್. ಕಾಮೆಂಟ್ ಮಾಡಿ, ಲೈಕ್ ಮತ್ತು ಶೇರ್ ಮಾಡಿ.